ಕಬಂಧನ ಶಾಪ ವಿಮೋಚನೆ. ಕಬಂಧ ಒಬ್ಬ ರಾಕ್ಷಸ, ಭಯಂಕರ ಆಕಾರವುಳ್ಳವನು. ಅವನು ಕಾಡಿನಲ್ಲಿ ವಾಸವಾಗಿದ್ದನು. ಅವನ ತೋಳುಗಳು ಯೋಜನದಗಲಕ್ಕೆ ಇದ್ದವು. ಅವನ ತಲೆ ಮತ್ತು ಕಾಲುಗಳು ಹೊಟ್ಟೆಯಲ್ಲಿದ್ದವು. ಅವನ ಬಾಯಿಯೂ ಸಹ ಹೊಟ್ಟೆಯಲ್ಲಿತ್ತು. ತನ್ನ ಆಹಾರಕ್ಕಾಗಿ ತನ್ನ ತೋಳುಗಳನ್ನು ಚಾಚಿ ಸಿಕ್ಕಿದ ಪ್ರಾಣಿಗಳನ್ನು ಮತ್ತು ಮನುಷ್ಯರನ್ನು ಹಿಡಿದು ತಿನ್ನುತ್ತಿದ್ದನು. ರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಅಲೆದಾಡುತ್ತಿರುವಾಗ ಅನೇಕ ರಾಕ್ಷಸರನ್ನು ಕೊಂದರು. ಅದೇ ಕಾಡಿನಲ್ಲಿ ವಾಸಿಸುತ್ತಿದ್ದ ಕಬಂಧ ರಾಕ್ಷಸನು ತನ್ನ ಯೋಜನಗಲದ ತೋಳುಗಳನ್ನು ಚಾಚಿ ರಾಮ ಲಕ್ಷ್ಮಣರನ್ನು ಹಿಡಿದುಕೊಂಡನು. ಅವರನ್ನು ಕೊಂದು ತಿನ್ನಲು ಪ್ರಯತ್ನಿಸಿದಾಗ ರಾಕ್ಷಸನಿಗೆ ತಲೆ ಇಲ್ಲದಿರುವುದರಿಂದ ರಾಮ ಲಕ್ಷ್ಮಣರು ಅವನ ತೋಳುಗಳನ್ನು ಕತ್ತರಿಸಿದರು. ತೋಳುಗಳನ್ನು ಕತ್ತರಿಸಿದ ತಕ್ಷಣ ಕಬಂಧ ರಾಕ್ಷಸನು ದಿವ್ಯವಾದ ದೇಹವನ್ನು ಪಡೆದು ಗಂಧರ್ವನಾಗಿ ನಿಂತನು. ಆ ಗಂಧರ್ವನು ರಾಮ ಲಕ್ಷ್ಮಣರಿಗೆ ನಮಸ್ಕರಿಸಿ ತನ್ನ ಪೂರ್ವ ವೃತ್ತಾಂತವನ್ನು ವಿವರಿಸಿದನು. ಪ್ರಭುವೇ, ನಾನೊಬ್ಬ ಗಂಧರ್ವ. ನಾನು ಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ನಾನು ಯಾರಿಂದಲೂ ಸಾಯದಿರುವ ವರವನ್ನು ಪಡೆದಿದ್ದೆನು. ಒಂದು ಬಾರಿ ಅಷ್ಟಾವಕ್ರ ಮುನಿಯನ್ನು ನೋಡಿದೆನು. ಅವರು ಕುರುಪಿಯಾಗಿದ್ದರು. ಅವರನ್ನು ನೋಡಿ ನನಗೆ ನಗು ಬಂತು. ನಕ್ಕು ತಮಾಷೆ ಮಾಡಿದನು. ಆಗ ಅಷ್ಟಾವಕ್ರ ಮುನಿಗಳು ಕೋಪಗೊಂಡು ನೀನು ರಾಕ್ಷಸನಾಗು ಎಂದು ಶಾಪ ಕೊಟ್ಟರು. ನಾನು ದುಃಖಿತನಾಗಿ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಬೇಡಿ ಶಾಪ ವಿಮೋಚನೆಗೆ ಮಾರ್ಗ ತೋರಿಸಬೇಕೆಂದು ಅಷ್ಟಾವಕ್ರ ಮುನಿಯನ್ನು ದೈನ್ಯದಿಂದ ಪ್ರಾರ್ಥಿಸಿದನು. ಆಗ ಅವರು ತ್ರೇತಾಯುಗದಲ್ಲಿ ವಿಷ್ಣುವು ರಾಮನಾಗಿ, ಆದಿಶೇಷನು ಲಕ್ಷ್ಮಣನಾಗಿ ಹುಟ್ಟಿ ನಿನ್ನ ಯೋಜನದಗಲದ ತೋಳುಗಳನ್ನು ಕತ್ತರಿಸಿದಾಗ ಶಾಪ ವಿಮೋಚನೆ ಆಗುವುದೆಂದು ಹೇಳಿದರು. ಅಷ್ಟಾವಕ್ರ ಮುನಿಗಳ ಶಾಪದಿಂದ ನಾನು ರಾಕ್ಷಸನಾಗಿ ಕಾಡಿನಲ್ಲಿ ವಾಸಿಸುತ್ತಿದ್ದೆನು. ಒಂದು ದಿನ ಕಾಡಿನಲ್ಲಿ ಇಂದ್ರನನ್ನು ಕೊಲ್ಲಲು ಮೇಲೆ ಬಿದ್ದಾಗ ಅವನು ತನ್ನ ವಜ್ರಾಯುಧದಿಂದ ತಲೆಯ ಮೇಲೆ ಹೊಡೆದನು. ವಜ್ರಾಯುಧದ ಏಟಿನಿಂದ ನನ್ನ ತಲೆ ಮತ್ತು ಕಾಲುಗಳು ಹೊಟ್ಟೆಯೊಳಕ್ಕೆ ಹೋದವು. ಆದರೆ ನಾನು ಸಾಯಲಿಲ್ಲ. ಬ್ರಹ್ಮನ ವರಬಲದಿಂದ ಮೃತ್ಯು ನನಗೆ ಬರುವುದಿಲ್ಲ ಎಂದು ತಿಳಿದ ಇಂದ್ರನು ನನಗೆ ಹೊಟ್ಟೆಯಲ್ಲಿಯೇ ಬಾಯಿ ಇರುವಂತೆ ವರವನ್ನು ಕರುಣಿಸಿದನು. ಅಂದಿನಿಂದ ನಾನು ನನ್ನ ಯೋಜನದಗಲದ ಕೈಗಳಿಂದ ಸಿಕ್ಕಿದ ಪ್ರಾಣಿಗಳನ್ನು ಮತ್ತು ಮನುಷ್ಯರನ್ನು ಹಿಡಿದು ತಿನ್ನುತ್ತಾ ಜೀವಿಸುತ್ತಿದ್ದೆನು. ನಾನು ನನ್ನ ತಪಸ್ಸಿನ ಫಲವಾಗಿ ಬ್ರಹ್ಮನಿಂದ ಪಡೆದ ವರವನ್ನು ಸದುಪಯೋಗ ಮಾಡಿಕೊಳ್ಳದೆ ಅಹಂಕಾರದಿಂದ ಅಷ್ಟಾವಕ್ರ ಮುನಿಗಳನ್ನು ನೋಡಿ ತಮಾಷೆ ಮಾಡಿದ್ದರಿಂದ ಮತ್ತು ಇಂದ್ರನನ್ನು ಎದುರಿಸಿದ್ದರಿಂದ ಈ ಸ್ಥಿತಿಗೆ ಬರಬೇಕಾಯಿತು ಎಂದು ಹೇಳಿ ತನ್ನ ಶಾಪ ವಿಮೋಚನೆಗೆ ಕಾರಣರಾದ ರಾಮಲಕ್ಷ್ಮಣರನ್ನು ಸ್ತುತಿಸಿ ನಮಸ್ಕಾರ ಮಾಡಿ ಸ್ವರ್ಗಕ್ಕೆ ತೆರಳಿದನು.